ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತಾ ಇದ್ರಿ, ಅದರಲ್ಲೂ ಬಹಳ ಮುಖ್ಯವಾಗಿ ಫೀಸ್ ಪೇಮೆಂಟ್ ಮಾಡುವಾಗ ಎರರ್ ಅಂತ ಬರ್ತಾ ಇರೋದು ಅಥವಾ ಪೇಮೆಂಟ್ ಆಗಿದ್ರೂ ಸಹ ಆಗಿಲ್ಲ ಅಂತ ಹೇಳಿ ಬರ್ತಾ ಇರೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ. ಸೊ ಇದರ ಬಗ್ಗೆ ಖುದ್ದು KEA ಕಡೆಯಿಂದನೇ ಒಂದು ಟ್ವೀಟ್ ಮಾಡಿ ಅಪ್ಡೇಟನ್ನು ಕೊಡಲಾಗಿದೆ. ನೋಡ್ತಾ ಇರ್ಬೋದು, ಫ್ರೆಶ್ ಟ್ವೀಟ್ ಇದು. ಇವತ್ತು ಏಪ್ರಿಲ್ 12, 2024 ಟ್ವೀಟ್ ಮಾಡಲ್ಪಟ್ಟಿದೆ. ಸೊ ಈ ಟ್ವೀಟಲ್ಲಿ ಏನಿದೆ, ಬಹಳ ಮುಖ್ಯವಾಗಿ ಏನೆಲ್ಲ ಸೂಚನೆಗಳನ್ನು ಕೊಡಲಾಗಿದೆ ಫೀಸ್ ಪೇಮೆಂಟ್ನ ಬಗ್ಗೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು VAO ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಏನು ಏಪ್ರಿಲ್ 5ನೇ ತಾರೀಕು ಐ ಥಿಂಕ್ ಅವತ್ತಿಂದ ಆನ್ಲೈನ್ ಅರ್ಜಿಯನ್ನು ಇವರು KEAದವರು ಆರಂಭ ಮಾಡಿರ್ತಾರೆ. ಸೊ ಯಾವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ಇವರು ಅಪ್ಲಿಕೇಶನ್ ಲಿಂಕನ್ನು ಬಿಡ್ತಾರೆ, ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ ಫೇಸ್ ಆಗಿರೋದು ಎಲ್ಲಿ ಅಂತ ಹೇಳಿ ನೋಡೋದಾದರೆ, ಈ ಫೀಸ್ ಪೇಮೆಂಟ್ ಮಾಡುವಂತಹ ಸಂಬಂಧದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಇವನ್ ನಾವು ವಿಡಿಯೋಗಳನ್ನು ಮಾಡಿದಾಗ, ಮಾಹಿತಿಯ ವಿಡಿಯೋಗಳನ್ನು ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ತುಂಬ ಅಭ್ಯರ್ಥಿಗಳು ಹೇಳಿದರು, ಹಂಚಿಕೊಂಡಿದ್ರು ತಮ್ಮ ಅಭಿಪ್ರಾಯವನ್ನು. ಸರ್, ನಾವು ಪೇಮೆಂಟನ್ನು ಮಾಡಿದ್ದೇವೆ, ಆದರೂ ಅದು 2 ದಿನ 3 ದಿನ ಆದ್ರೂ ಪೇಮೆಂಟ್ ನಾಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ, ಎರರ್ ಅಂತ ಬರ್ತಾ ಇದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡಿದ್ರು. ಹಾಗೆ ಇದರ ಬಗ್ಗೆ KEA ಏನು ಮಾಡಿದೆ ನೋಡ್ತಾ ಇರ್ಬೋದು. ಸೊ ಯಾರ್ಯಾರು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಫೀಸ್ ಪೇಮೆಂಟ್ ಮಾಡುವಂತಹ ಸಂಬಂಧ ಸಮಸ್ಯೆಗಳು ಎದುರಾದಲ್ಲಿ ಏನು ಮಾಡಬೇಕಾಗುತ್ತೆ, ಈ ಕೆಳಗಿನ ಇಮೇಲ್ ಲಿಂಕ್ಗೆ ನೀವೇನು ಮಾಡಬೇಕಾಗುತ್ತೆ, ಇಮೇಲ್ ಕಳುಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇಮೇಲ್ ಅಡ್ರೆಸ್ ಯಾವುದು ಅಂತ ನಿಮಗೆ ಹೇಳೋದಾದರೆ, ನೋಡ್ತಾ ಇರ್ಬೋದು, ಬ್ಯಾಂಗಲೂರು PGSD@billdesk.com ಅಂತೇನಿದೆ, ಈ ವೆಬ್ಸೈಟಿಗೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮದೇನು ಇಶ್ಯೂ ಇರುತ್ತೆ ಎಸ್ಪೆಷಲಿ ಫೀಸ್ ಪೇಮೆಂಟ್ನ ಬಗ್ಗೆ, ಸೊ ಅವರಿಗೆ ಇಮೇಲ್ ಮಾಡಬೇಕು ನೀವು ಅಂತ ಅವರು ಹೇಳಿದ್ದಾರೆ ಆಸ್ ಫ್ರೆಂಡ್ಸ್. ಸೊ ಶುಲ್ಕ ಪಾವತಿ ಅಪ್ಡೇಟ್ ಆಗದವರು ಸಹ ನೀವೇನು ಮಾಡಬೇಕಾಗುತ್ತೆ, ಇದೇ ಥರ ಮಾಡಬೇಕಾಗುತ್ತೆ. ಸೊ ಫೀಸನ್ನು ಪೇಮೆಂಟ್ ಮಾಡಿರ್ತೀರ, ಬಟ್ ನಿಮಗೆ 2 ಡೇಸ್ ಇವನ್ 3 ಡೇಸ್ 4 ಡೇಸ್ ಆದ್ರೂ ನಿಮಗೆ ಏನಾಗ್ತಾ ಇಲ್ಲ, ಅಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂಥೇಳಿ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ನೀವೇನು ನಿಮಗೆ ಏನು ಒಂದು ಟೆಕ್ಸ್ಟ್ ಮೆಸೇಜ್ ಅಥವಾ ಏನು ಬ್ಯಾಂಕಿಂದ ಅಮೌಂಟ್ ಕಟ್ಟಾಗಿರುವಂಥ ಮೆಸೇಜ್ ಬಂದಿರುತ್ತೆ, ಅದು ಆಗಿರ್ಬೋದು, ಅಥವಾ ವಾಟ್ ಎವರ್ ಸರ್ನ ಇದ್ಯಾರಿದು ಫೀಸನ್ನು ಪೇಮೆಂಟ್ ಮಾಡಿದವರು. ಹಾಗೆಯೇ ಯಾರ್ಯಾರಿಗೆ ಫೀಸನ್ನು ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಹ ಅಭ್ಯರ್ಥಿಗಳು ಸಹ ಏನು ಮಾಡ್ಬೋದು, ಈ ಒಂದು ಇಮೇಲ್ ಅಡ್ರೆಸ್ ಏನು ಕೊಟ್ಟಿದ್ದಾರೆ, ಈ ಇಮೇಲ್ ಅಡ್ರೆಸ್ಗೆ ನೀವೇನು ಮಾಡಬೇಕು, ಒಂದು ಅಪ್ಡೇಟನ್ನು ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಇಮೇಲ್ ಮಾಡಿ ನೀವು ತಿಳಿಸ್ಬೇಕಾಗತ್ತೆ, ಸೊ ದ್ಯಾಟ್ ಅವರು ಏನು ಮಾಡ್ತಾರೆ, ಅದನ್ನು ಸರಿಪಡಿಸ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ ನೋಡ್ತಾ ಇರ್ಬೋದು, ಮೇ 4 ಕೊನೆಯ ದಿನಾಂಕ ಆಗಿರುತ್ತೆ. ಆ ಒಂದು ಡೇಟಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇಲ್ಲ. ಹಾಗೆ ತುಂಬ ಅಭ್ಯರ್ಥಿಗಳು ಕೇಳ್ಕೊಂಡಿದ್ರು, ಸರ್ ಈ ಒಂದು ಫೀಸನ್ನು ಕಡಿಮೆ ಮಾಡುವಂತಹ ಯೋಚನೆ ಏನಾದರೂ KEAದವರು ಮಾಡ್ತಾ ಇದ್ದಾರಾ ಅಂತೇಳಿ. ಸೊ ಅದರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಟ್ವೀಟನ್ನು ಅವರು ಮೆನ್ಷನನ್ನು ಇಲ್ಲಿ ಮಾಡಿಲ್ಲ. ಹಾಗೆಯೇ ತುಂಬ ಅಭ್ಯರ್ಥಿಗಳು ಕೇಳಿದ್ರು, ವಿವಿಧ ಸಂಘ ಸಂಸ್ಥೆಗಳು ಸಹ ಅಪ್ರೋಚನ್ನು ಮಾಡಿದ್ರು KEAಗೆ, ಈ ಫೀಸ್ ಏನಿದೆ ಅದು ಬಹಳ ಹೆವಿ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ. ಸೊ ಅದರ ಬಗ್ಗೆ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಆಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಐ ಥಿಂಕ್ ಹಳೆಯ ಒಂದು ಶುಲ್ಕನೇ ಮುಂದುವರಿಯುತ್ತೆ, ಫೀಸ್ ಏನಿರುತ್ತೆ ಅದು ಮುಂದುವರಿಯುತ್ತೆ. ಸೊ ಫೀಸ್ ಎಷ್ಟಿತ್ತು ಅಂತ ಹೇಳೋದಾದರೆ, ಯಾರ್ಯಾರು ಜನರಲ್ ಮತ್ತು OBC ಅಭ್ಯರ್ಥಿಗಳಿದ್ದೀರಾ, 750 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇದೆ ನೋಡಿ ನಿಮಗೆ, 750 ರೂಪಾಯಿ. ಹಾಗೆ ಯಾರ್ಯಾರು ಕೆಟಗರಿ ಅಭ್ಯರ್ಥಿಗಳು ಜೊತೆಗೆ ಈ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು PWD ಅಭ್ಯರ್ಥಿಗಳಿದ್ದೀರಾ, 500 ರೂಪಾಯಿ ನಿಮಗೆ ಎಕ್ಸಾಮಿನೇಷನ್ ಫೀಸನ್ನು ಇವರು ಚಾರ್ಜನ್ನು ಮಾಡ್ತಾ ಇದ್ದಾರೆ ಆಸ್ ಫ್ರೆಂಡ್ಸ್. ಸೊ ಹಾಗಾಗಿ ಏನು ಈ ಒಂದು ಫೀಸ್ ಬಹಳ ಹೆವಿ ಅಂತ ಇತ್ತು ಅಭ್ಯರ್ಥಿಗಳಿಗೆ. ಸೊ ಇದರಲ್ಲಿ ಯಾವುದೇ ರೀತಿ ಅವರು ಏನು ಮಾಡಿಲ್ಲ, ಬದಲಾವಣೆಯನ್ನು ಅಥವಾ ಏನು ಫೀಸನ್ನು ತಗ್ಗಿಸುವಂಥ ಕೆಲಸವನ್ನು ಅವರು ಮಾಡಿಲ್ಲ. ಬದಲಾಗಿ ಏನು ಮಾಡಿದ್ದಾರೆ, ಯಾರ್ಯಾರಿಗೆಲ್ಲ ಈ ಒಂದು ಪೇಮೆಂಟ್ನ ಇಶ್ಯೂಸ್ ಬರುತ್ತೆ ನೋಡ್ತಾ ಇರ್ಬೋದು, ಈ ಕೆಳಗಿನ ಲಿಂಕ್ ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರು ಏನು ಈ BillDesk.com ಅಂತ ಏನಿದೆ, ಇದಕ್ಕೆ ನೀವು ಇಮೇಲ್ ಮಾಡಿ ಬಗೆಹರಿಸ್ಕೋಬೇಕು ಅಂತ ಅವರು KEAದವರು ನಿಮಗೆ, ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ನಿಮಗೆ ತಿಳಿಸಿದ್ದಾರೆ ಆಸ್ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಇಷ್ಟು ದಿನ ಪೇಮೆಂಟನ್ನು ಮಾಡಿ ಇನ್ನೂ ಅಪ್ಡೇಟನ್ನು ಆಗಿದ್ದಿಲ್ಲ ಅಪ್ಲಿಕೇಶನಲ್ಲಿ, ಸೊ ನೀವೆಲ್ಲರೂ ಜೊತೆಗೆ ಪೇಮೆಂಟೇ ಮಾಡೋಕ್ಕಾಗದೇ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ, ಈ ಇಮೇಲ್ ಅಡ್ರೆಸ್ಗೆ ನೀವು ಇಮೇಲನ್ನು ಮಾಡಬೇಕಾಗತ್ತೆ. ಹಾಗೆ ಕೊನೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಮೇ 4 ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗ ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಆ ಅರ್ಜಿಯನ್ನು ಹಾಕುವಂತಹ ಒಂದು ವೆಬ್ಸೈಟ್ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ. KEA ವೆಬ್ಸೈಟಲ್ಲಿ ನೇಮಕಾತಿ ಸೆಕ್ಷನಲ್ಲಿ VAO ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ, ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ, ಬಹಳ ಒಂದು ಸಿಂಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಇವ್ರದ್ದು. ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತೇನಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲ ಡಾಟಾಗಳನ್ನು ತುಂಬಬೇಕಾಗುತ್ತೆ.
ಹಾಗೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಹಾಕಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಇವತ್ತು ಏನೋ ತಿಳಿಸಿದ್ದಾರೆ ಫೀಸ್ ಪೇಮೆಂಟ್ನ ಬಗ್ಗೆ. ಸೊ ಅದನ್ನು ಫೀಸ್ ಪೇಮೆಂಟ್ನ ನೀವು ಆನ್ಲೈನ್ ಮೂಲಕ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಪ್ರಾಬ್ಲಮ್ ಬಂತು ಅಂತಂದರೆ ನಿಮ್ಗೆ ಗೊತ್ತಾಗಿದೆ ಏನು ಮಾಡಬೇಕು ಅಂಥೇಳಿ. ಹಾಗೆಯೇ ಒಂದಿನ ಬಿಟ್ಟು 24 ಅವರ್ಸ್ ಬಿಟ್ಟು ಏನು ಮಾಡಿ, ನಿಮ್ಮ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಅಪ್ಡೇಟ್ ಆಗಿರುತ್ತೆ. ಸೊ ಆಗಲಿಲ್ಲ ಅಂತಂದರೆ ಅಲ್ಲಿ ಇಮೇಲ್ ಅಡ್ರೆಸ್ ಏನು ತೋರಿಸಿದ್ವಿ ನಿಮಗೆ ಸ್ಟಾರ್ಟಿಂಗಲ್ಲಿ, ಅದರ ಒಂದು ಕಾಪಿನೂ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ. ಸೊ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತೇವೆ. ಸೊ ಪೇಮೆಂಟ್ ಸ್ಟೇಟಸ್ ನೀವೆಲ್ಲ ಪೇಮೆಂಟ್ ಎಲ್ಲ ಕಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ಫುಲ್ ಅಂತ ಬಂತು ಅಂತಂದರೆ ನಿಮ್ಮ ಒಂದು ಫೈನಲ್ ಅಪ್ಲಿಕೇಶನ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ ಆಸ್ಪಿರೆಂಟ್ಸ್. ಸೊ ಈ ಥರ ಏನು ಮಾಡಬೇಕಾಗುತ್ತೆ, ನೀವು ಈ ಏನು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರಾ. ಸೊ ಈ ಥರ ಕಂಪ್ಲೀಟ್ ಪ್ರೊಸೆಸ್ ಇರುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಯಾವುದೇ ರೀತಿ ಫೀಸನ್ನು ಕಡಿಮೆ ಮಾಡುವಂತಹ ಮಾತನ್ನು ಅವರು ಆಡಿಲ್ಲ. ಹಾಗೆಯೇ ಈ ಹಿಂದೆ ವಿಡಿಯೋನ ಮಾಡಿದಾಗ ಕೆಲ ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಮ್ಮ ಡೌಟ್ಗಳನ್ನು ಕೇಳಿದರು. ಸೊ ಅದನ್ನು ಇಂಪಾರ್ಟೆಂಟ್ ಏನೇನು ಡೌಟ್ ಇದ್ದಾವೆ ಅದನ್ನು ನಾವು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ದ್ಯಾಟ್ ಯಾರ್ಯಾರು ಇದೇ ಥರ ತಪ್ಪುಗಳನ್ನು ಮಾಡಿದ್ದಾರೆ ನಿಮಗೂ ಸಹ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬ ಅಭ್ಯರ್ಥಿ ಏನು ಮಾಡಿದ್ದಾರೆ, ತಮ್ಮ ಏನು ಡೇಟಾ ಅಥವಾ ಹೆಸರುಗಳು ಇರ್ತವೆ ಅದನ್ನು ತಪ್ಪಾಗಿ ತುಂಬಿದ್ದೇವೆ ನಾವು, ಇದು ಎಡಿಟಿಂಗ್ ಏನಾದರೂ ಆಪ್ಷನ್ ಕೊಡ್ತಾರಾ ಅಂಥೇಳಿ ಅವರು ಅಪ್ಲಿಕೇಶನನ್ನು ಬಿಟ್ಟಾಗ ಹೇಳಿದರು, ನೋಟಿಫಿಕೇಶನ್ ಬಿಟ್ಟಾಗ ಹೇಳಿದರು ಯಾವುದೇ ಕಾರಣಕ್ಕೂ ಎಡಿಟಿಂಗ್ ಆಪ್ಷನ್ ಎಲ್ಲ ಇರೋದಿಲ್ಲ. ಸೊ ಅರ್ಜಿಯನ್ನು ಬಹಳ ಕೇರ್ಫುಲ್ಲಾಗಿ ನೀವು ತುಂಬಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅಪ್ಲಿಕೇಶನ್ ತುಂಬುವಾಗ ಬಹಳ ಕೇರ್ಫುಲ್ಲಿಂದ ತುಂಬಬೇಕಾಗತ್ತೆ ಆಸ್ಪಿರೆಂಟ್ಸ್. ಹಾಗೆಯೇ ಎರಡನೇ ಅಭ್ಯರ್ಥಿ ನೋಡ್ತಾ ಇರ್ಬೋದು, ಸರ್ ನಾವು ಪೇಮೆಂಟನ್ನು ಮಾಡಿದ್ದೇವೆ ಬಟ್ ಪೇಮೆಂಟ್ ಶೋ ಆಗ್ತಾ ಇಲ್ಲ ಅಂಥೇಳಿ. ಸೊ ಈಗ ಗೊತ್ತಾಗಿದೆ ನಿಮಗೆ ಏನು ಮಾಡಬೇಕು ಅಂಥೇಳಿ. ಅವರು ಇಮೇಲ್ ಅಡ್ರೆಸ್ ಏನು ಕೊಟ್ಟಿದ್ದಾರೆ ಆ ಇಮೇಲ್ ಅಡ್ರೆಸ್ಗೆ ಇಮೇಲ್ ಮಾಡಿ. ಹಾಗೆಯೇ ಒಬ್ಬ ಅಭ್ಯರ್ಥಿ ಕೇಳಿದ್ದಾರೆ, ಬೋರ್ಡ್ ಅಥವಾ ಆರ್ಗನೈಸೇಷನಲ್ಲಿ ಎಂಟರ್ ಕಾಲೇಜ್ ನೇಮ್ ಅಂತ ತೋರಿಸ್ತಾ ಇದೆ ನೋಡಿ ಸೊ ಅಂತೇಳಿ. ಸೊ ಒಂದು ವೇಳೆ ಅಲ್ಲಿ ಕಾಲೇಜ್ ಹೆಸರು ಅಂತ ಕೇಳಿದರೆ ಕಾಲೇಜ್ ಹೆಸರನ್ನು ಹಾಕ್ಬೋದು. ಒಂದು ವೇಳೆ ಬೋರ್ಡ್ ಅಂತ ಕೇಳಿದಾಗ ಯಾವುದ್ರದ್ದು PUCದು ಬೋರ್ಡ್ ಅಂತ ಕೇಳಿದಾಗ ನಮ್ಮ ಕರ್ನಾಟಕದ್ದು ಯಾವುದು ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ GOK ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಥೇಳಿ ನೀವು ಅಪ್ಲಿಕೇಶನಲ್ಲಿ ಹಾಕ್ಬೋದು. ಒಂದು ವೇಳೆ ಅಲ್ಲಿ ಕಾಲೇಜ್ ಹೆಸರು ಇತ್ತು ಅಂತಂದರೆ ನೀವು ಕಾಲೇಜ್ ಹೆಸರನ್ನು ಅಥವಾ ಇನ್ಸ್ಟಿಟ್ಯೂಟ್ ಹೆಸರನ್ನು ತುಂಬಬೇಕಾಗತ್ತೆ. ಬೋರ್ಡ್ ಅಂತಂದರೆ PUC ಬೋರ್ಡ್ ಆಗುತ್ತೆ. ಇನ್ಸ್ಟಿಟ್ಯೂಟ್ ಅಥವಾ ಆರ್ಗನೈಸೇಷನ್ ಅಂತಂದಾಗ ನಿಮ್ಮ ಕಾಲೇಜ್ ಆಗುತ್ತೆ ಆಸ್ಪಿರೆಂಟ್. ಇಲ್ಲೊಬ್ಬ ಆಸ್ಪಿರೆಂಟ್ ನೋಡ್ತಾ ಇರ್ಬೋದು, ನಮ್ಮದು HK ರಿಸರ್ವೇಷನ್ ಬರುತ್ತೆ ಬಟ್ ನಾವು ನೋ ಅಂತ ಹಾಕಿದ್ದೇವೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂಥೇಳಿ. ನೋಡಿ, ಪ್ರಾಬ್ಲಮ್ ಇಲ್ಲಿ ಏನೂ ಆಗೋದಿಲ್ಲ, ನೀವು ಎಕ್ಸಾಮ್ನೆಲ್ಲ ಬರಿಬೋದು, ಅಪಾಯಿಂಟ್ನ ಹೊಂದ್ಬೋದು. ಬಟ್ ನಿಮಗೆ ನೀವು ನೋ ಅಂತ ಹಾಕಿರೋದ್ರಿಂದ ನಿಮಗೆ ಹೈದರಾಬಾದ್ ಕರ್ನಾಟಕದ ರಿಸರ್ವೇಷನ್ ಸಿಗೋದಿಲ್ಲ. ಇಲ್ಲಿ ಒಬ್ಬ ಅಭ್ಯರ್ಥಿ ಕೇಳ್ತಾ ಇದ್ದಾರೆ, ನಮ್ಮದು ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಬರುತ್ತೆ ಬಟ್ ನಮಗೆ ಸೌತ್ ಕರ್ನಾಟಕ ಅಂದರೆ ಈ ಕಡೆ ಭಾಗದಲ್ಲಿ ಬೆಂಗಳೂರು ಮೈಸೂರು ಭಾಗದಲ್ಲಿ ಆಯಿತಾ ಅಪ್ಲೈ ಮಾಡಿದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅಪ್ಲೈ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಭಾಗದಲ್ಲಿ ಎಲ್ಲಿ ನೀವು ಕೇಳಿದಂತಹ ನಾನ್ HK ಭಾಗಗಳಲ್ಲಿ ಒಂದು ವೇಳೆ ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಇತ್ತು ಅನ್ನೋದಾಗಿತ್ತು ಅಂತಂದರೆ, ಒಂದು ವೇಳೆ ನೀವು ಹೈದರಾಬಾದ್ ಕರ್ನಾಟಕದ ರಿಸರ್ವೇಷನ್ ಕೋರುತ್ತೀರಾ ಅಂತೇಳಿ ಅಲ್ಲಿ ಏನು ಆಪ್ಷನ್ ಇರುತ್ತಲ್ವ, ಅಲ್ಲಿ ಹೌದು ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಇವನ್ ನಾನ್ HK ಅಲ್ಲಿನೂ ಸ್ವಲ್ಪ ನಿಮಗೆ ರಿಸರ್ವೇಷನ್ ಇರುತ್ತೆ ಒಂದು ವೇಳೆ ಪೋಸ್ಟ್ ಇತ್ತು ಅಂತಂದ್ರೆ ಮಾತ್ರ. ಹಾಗೆಯೇ ಬಹಳ ಆಸ್ಪಿರೆಂಟ್ಸ್ಗಳು ಕೇಳ್ತಾ ಇದ್ದೀರಾ, ಎಡಿಟಿಂಗ್ ಆಪ್ಷನ್ ಏನಾದರೂ ಬಿಡ್ತಾರಾ ಅಂತೇಳಿ. ನೋಡಿ, ನೋಟಿಫಿಕೇಷನಲ್ಲಿ ಆ ಥರ ಏನೂ ಹೇಳಿಲ್ಲ, ಅವರು ಎಡಿಟಿಂಗ್ ಆಪ್ಷನ್ ಏನು ಬಿಡ್ತೀವಿ ಅಂತ ಏನು ಹೇಳಿಲ್ಲ. ಅರ್ಜಿಯನ್ನು ಹಾಕುವಾಗ ಕೇರ್ಫುಲ್ಲಿಂದ ಹಾಕಿ ಅಂತ ಹೇಳಿದ್ದಾರೆ. ನೋಡಿ, ನಾವು ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಹಾಕ್ತೇವೆ, ಎಕ್ಸಾಂಪಲ್ ಬೆಂಗಳೂರು ರೂರಲ್ಗೆ ಅರ್ಜಿಯನ್ನು ಹಾಕ್ತೇವೆ. ಸೊ ನಾವು ಬೇರೆ ಕಡೆ ಇದ್ದೇವೆ, ಫಾರ್ ಎಕ್ಸಾಂಪಲ್ ನಾವು ಈಗ ಬಳ್ಳಾರಿಯಲ್ಲಿದ್ದೇವೆ, ಸೊ ನಾವು ಅಲ್ಲೇ ಎಕ್ಸಾಮ್ನ ಬರಿಬೋದಾ ಅಂಥೇಳಿ. ಸೊ ಇದರ ಬಗ್ಗೆ ಇಡೀ ನೋಟಿಫಿಕೇಷನಲ್ಲಿ ಆಯಿತಾ, ಎಲ್ಲಿ ಅರ್ಜಿಯನ್ನು ಹಾಕಿರ್ತೀರಿ ಅಲ್ಲೇ ಎಕ್ಸಾಮ್ ಬರಿಬೇಕು ಎನ್ನುವಂತಹ ಒಂದು ನಿಯಮ ಅವರು ನೋಟಿಫಿಕೇಷನಲ್ಲಿ ಹಾಕಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು, ಅರ್ಜಿಯನ್ನು ಹಾಕುವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ವಿಡಿಯೋದಲ್ಲಿ ಹೇಳಿದ್ದೇವೆ ಆಯಿತಾ, ಈ ವಿಡಿಯೋ ಏನು ನೋಡಿದ್ದೀರಾ ನೀವು, ಸೊ ಇದರಲ್ಲಿ ಹೇಳಿದ್ದೇವೆ ಯಾವಾಗ ನೀವು ಈ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತಿರಲ್ವಾ, ಫಾರ್ ಎಕ್ಸಾಂಪಲ್ ಬೆಂಗಳೂರು ರೂರಲ್ ಅಂತ ಅನ್ಕೊಳ್ಳೋಣ, ಬೆಂಗಳೂರು ರೂರಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಹೋದಾಗ ಆ ಆಪ್ಷನಿಗೆ ಹೋದಾಗ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳೂ ಅಲ್ಲಿ ಶೋ ಆಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ಜಿಲ್ಲೆಗಳನ್ನು ನೀವು ತೆಗೆದುಕೊಳ್ಳಬಹುದು. ಒಂದು ವೇಳೆ ಅದೇ ಜಿಲ್ಲೆಗೆ ಅಪ್ಲೈ ಮಾಡಿ ಅದೇ ಜಿಲ್ಲೆಗೆ ಬರಿಬೇಕು ಅನ್ನೋದಾಗಿತ್ತು ಅಂತಂದರೆ ಅವ್ರೇನು ಮಾಡ್ತಿದ್ರು, ಖಂಡಿತವಾಗಿಯೂ ಅಪ್ಡೇಟನ್ನು ಅಥವಾ ನೋಟಿಫಿಕೇಷನಲ್ಲಿ ಹಾಕ್ತಾ ಇದ್ರು. ಹಾಗೆ ಡಿಸ್ಟಿಕ್ ವೈಸ್ ಈ ಒಂದು ವೇಕೆನ್ಸಿ ಲೀಸ್ಟನ್ನು ಸೆಂಡ್ ಮಾಡಿ ಅಂತ ಹೇಳಿದರೆ ಟೆಲಿಗ್ರಾಮಲ್ಲಿ ಇವತ್ತು ಸಹ ಶೇರ್ ಮಾಡ್ತೇವೆ. ಸೊ ನೋಡ್ಕೊಳ್ಳಿ ಆಸ್ಪಿರೆಂಟ್ಸ್, ಆಲ್ರೆಡಿ ಶೇರ್ ಮಾಡಿದ್ದೇವೆ, ಇನ್ನೊಮ್ಮೆ ಅದನ್ನು ಶೇರ್ ಮಾಡ್ತೇವೆ. ನಿಮ್ಮ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ನೋಡ್ಕೊಳ್ಳಿ. ಹಾಗೆ ನೋಡಿ, 1000 ಪೋಸ್ಟ್ ಇದ್ದಾವೆ ಆಯಿತಾ, 1000 ಪೋಸ್ಟ್ ಇದ್ದಾವೆ. ಬಟ್ ಡಿಸ್ಟಿಕ್ ವೈಸ್ ನಾವು ಬ್ರೇಕಪ್ ಮಾಡೋದಾದರೆ, ಹಾಗೆ ಕೆಟಗರಿ ವೈಸ್ ಎಲ್ಲ ನೋಡೋದಾದರೆ ತುಂಬಾ ಕಡಿಮೆ ಹುದ್ದೆಗಳಿದ್ದಾವೆ ಆಯಿತಾ, 1, 2 ಆ ಥರ ನಿಮಗೆ ಪೋಸ್ಟ್ಗಳು ಬರ್ತವೆ. ಸೊ ಹಾಗಾಗಿ ಡೈಲಿ ನೀವು ಅಧ್ಯಯನವನ್ನು ಮಾಡಿ ಸರ್ನ, ಯಾರ್ಯಾರು ಈ ಹುದ್ದೆ ಪಡೀಲೇಬೇಕು ಅಂತ ಇದ್ದೀರಾ ಡೈಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಎಸ್ಪೆಷಲಿ ಪೇಪರ್ 2 ಏನಿದೆ ಈ ಒಂದು ಕಮ್ಯುನಿಕೇಷನ್ ಪೇಪರ್, ಅದನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ.
GK ಅಂತೂ ತುಂಬ ವ್ಯಾಸ್ಟ್ ಆಗಿರುತ್ತೆ, ತುಂಬ ಆಯಿತಾ, ಅದೊಂಥರ ಸಾಗರ ಥರ, ಎಷ್ಟು ಓದಿದ್ರು ಕಡಿಮೆ. ಹಾಗಂತೇಳಿ ಓದೋದು ಬಿಡಬೇಡಿ, ಅದನ್ನು ಫೋಕಸ್ ಮಾಡಿ. ಬಟ್ ಪೇಪರ್ 2ನ ನೀವು 100% ಏನು ಮಾಡ್ಬೋದು, ಎಕ್ಸಾಮ್ ಬರುವಷ್ಟರಲ್ಲೇ ಕವರ್ ಮಾಡ್ಕೋಬೋದು ಟೋಟಲ್ ಆಗಿ. ಹಾಗೆ ಇನ್ನೊಬ್ಬ ಅಭ್ಯರ್ಥಿ ಕೇಳಿದರೆ, ಸರ್ ನಾವು PUC ತಮಿಳ್ನಾಡಿಂದ ಪಾಸ್ ಆಗಿದ್ದೇವೆ, ಅಲ್ಲಿನ ಗೌರ್ಮೆಂಟಿಂದ ಹಾಕ್ಬೋದಾ ಅಂತೇಳಿ. ಹಾಕ್ಬೋದು ಫ್ರೆಂಡ್ಸ್. ಅವರೇ ಹೇಳಿದ್ದಾರೆ, ಭಾರತದ ಯಾವುದೇ ಒಂದು ಇನ್ಸ್ಟಿಟ್ಯೂಟಿಂದ ನೀವು ಪಾಸ್ ಆಗಿದ್ದರೆ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು ಅಂತೇಳಿ. ಬಟ್ ನಿಮ್ಮ ಒಂದು ಬೋರ್ಡ್ ಏನಾಗಿರಬೇಕು, ರಿಕಗ್ನೈಸ್ಡ್ ಆಗಿರಬೇಕು, ಸರ್ಕಾರದ ಕಡೆಯಿಂದ ಪರ್ಮಿಷನ್ ಪಡ್ಕೊಂಡು ಎಲ್ಲ ಸರ್ಕಾರದ ಒಂದು ಅನುಮತಿಯನ್ನು ಪಡೆದಿರುವಂತಹ ಸಂಸ್ಥೆ ಆಗಿರಬೇಕು. ಹಾಗೆ ಈ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ಗಳ ಬಗ್ಗೆ ಅಭ್ಯರ್ಥಿಗಳು ಕೇಳಿದರು. ಸರ್ ನಾವು ಈ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ತೇವೆ, ಅಲ್ಲಿ ಕೇವಲ 8ರಿಂದ 10 ನಾವು ತೆಗೆಸ್ಕೊಂಡ್ರೆ ಸಾಕಾ ಅಂಥೇಳಿ. ಇಲ್ಲ, ಆ ಥರ ಬರೋದಿಲ್ಲ. ಯಾರ್ಯಾರು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣವನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, 1ರಿಂದ 10ನೇ ತರಗತಿಯವರೆಗೆ ಎಲ್ಲೆಲ್ಲಿ ಓದಿದ್ದೀರಾ ಅಲ್ಲಿ ಅವರು ಕೊಟ್ಟ ಫಾರ್ಮೆಟಲ್ಲಿನೇ ನೀವು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡಿಕೊಂಡು ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಯಾರಿರ್ತಾರೆ ಅವರು ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಬರ್ತಾರೆ, BEO ಅಂತೇಳಿ. ಸೊ ಆಯಿತಾ, ಅವರದ್ದು ಸಿಗ್ನೇಚರ್ ಅದರೊಳಗಡೆ ಇರಬೇಕಾಗತ್ತೆ. ಹಾಗೆ ಇನ್ನೊಬ್ಬ ಅಭ್ಯರ್ಥಿ ಕೇಳಿದರು, ಸರ್ ನಾವು ಈ ಒಂದು ಹಳೆಯ ಒಂದು ಡಾಕ್ಯುಮೆಂಟ್ ಓಲ್ಡ್ ಆಯಿತಾ, ಈ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಸರ್ಟಿಫಿಕೇಟ್ ಇದೆ, ಹಾಕ್ಬೋದಾ ಅಂತೇಳಿ. ಹಾಕ್ಬೋದು. ಅವರು ಕೊಟ್ಟಂತಹ ಸರ್ಟಿಫಿಕೇಟ್ ಥರನೇ ಇದೆ ಅಂತಂದರೆ, ಅದು ಎಷ್ಟೇ ಹಳೆಯದಾಗಿತ್ತು ಅಂತಂದ್ರೂ ಸಹ ನೀವೇನು ಮಾಡ್ಬೋದು, ಅರ್ಜಿಯಲ್ಲಿ ತುಂಬಬಹುದು. ಹಾಗೆ ಅದನ್ನು ನೀವು ಕ್ಲೈಮ್ ಮಾಡ್ಕೋಬೋದು. ಹಾಗೆ ಕನ್ನಡ ಮಾಧ್ಯಮ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಅವೆಲ್ಲ ಲೈಫ್ ಟೈಮ್ ಆಗಿರ್ತವೆ. ಹಾಗೆ ಅಭ್ಯರ್ಥಿ ಕೇಳ್ತಾ ಇದ್ದಾರೆ, ನಾವು ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದೇವೆ, ನಾವು ಎಲ್ಲ ಕಡೆ ಆಯಿತಾ ಓಡಾಡ್ಕೊಂಡು ಮಾಡಿಸ್ಬೇಕಂತೇಳಿ. ಹೌದು ಸರ್, ನೀವು ಎಲ್ಲೆಲ್ಲಿ ಓದಿರ್ತೀರ 1ರಿಂದ 10 ಎಲ್ಲ ಶಾಲೆಗಳಲ್ಲಿ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ತೆಗೆಸ್ಬೇಕಾಗತ್ತೆ. ಹಾಗೆ ಮ್ಯಾರಿಡ್ ವುಮೆನ್ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಾವು ತಂದೆ ಹೆಸರದು ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕಾ ಅಥವಾ ಹಸ್ಬೆಂಡ್ ಹೆಸರದು ಅಂತೇಳಿ. ನೋಡಿ, ಫಾರ್ ದ ಸೇಫರ್ ಸೈಡ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಪ್ರಕಾರ ನೀವೇನು ಮಾಡಿ, ನಿಮ್ಮ ಹಸ್ಬೆಂಡ್ ಹೆಸರಲ್ಲೇ ಇನ್ಕಮ್ ಸರ್ಟಿಫಿಕೇಟ್ ಏನು ತೆಗೆಸಿರ್ತೀರಲ್ವ, ಸೊ ಅದನ್ನೇ ನೀವು ಎಲ್ಲ ಜಾಬ್ಗಳಿಗೆ ಅಪ್ಲೈನ ಮಾಡಿ ಆಯಿತಾ. ಅಪ್ಲೈ ಮಾಡೋದು 1-2 ದಿನ ಲೇಟ್ ಆದರೂ ಪರವಾಗಿಲ್ಲ. ನಿಮ್ಮ ಹಸ್ಬೆಂಡ್ ಅವರ ಹೆಸರಲ್ಲಿ ಏನು ತೆಗೆಸಿರ್ತೀರಲ್ವ, ಇನ್ಕಮ್ ಸರ್ಟಿಫಿಕೇಟ್ ಆಯಿತು, ಕ್ಯಾಶ್ ಸರ್ಟಿಫಿಕೇಟ್ ಆಯಿತು, ಅದನ್ನೇ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಹಾಗೆ HK ಭಾಗದವರು HK ಮತ್ತು ನಾನ್ HK 2 ಜಿಲ್ಲೆಗಳಿಗೆ ಅಪ್ಲೈ ಮಾಡ್ಬೋದಾ, ಆರಾಮಾಗಿ ನೀವು ಅಪ್ಲೈನ ಮಾಡ್ಬೋದು. ಅರ್ಜಿ ಹಾಕುವಾಗ ಅಲ್ಲಿ ಕೇಳಿದಾರೆ ನೋಡಿ. ಹಾಗೆ ಫೈನಲ್ ಆಗಿ ನೋಡ್ತಾ ಇರ್ಬೋದು, ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಏನು ಮಾಡಬೇಕು ಅಂತೇಳಿ ವಿಡಿಯೋದ ಆರಂಭದಲ್ಲಿ ಹೇಳಿದ್ದೇವೆ. ಇಮೇಲ್ ಅಡ್ರೆಸ್ ಇದೆ, ಆ ಇಮೇಲ್ ಅಡ್ರೆಸ್ಗೆ ಇಮೇಲ್ನ ಮಾಡಿ. ಸೊ ಫೈನಲ್ ಆಗಿ KE ಕಡೆಯಿಂದ ಇಷ್ಟೆಲ್ಲ ಅಪ್ಡೇಟ್ಗಳು ನಿಮಗೆ ಹೇಳಿದ್ದಾರೆ. ಯಾರ್ಯಾರು ಫೀಸನ್ನ ಪೇಮೆಂಟ್ ಮಾಡೋದ್ರಲ್ಲಿ ಬಹಳ ಈ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ರಿ, ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರಿ, ಈ ಬೆಂಗಳೂರು billdesk.com ಅಂತೇನಿದೆ, ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವೇನು ಮಾಡಬೇಕಾಗತ್ತೆ, ನೋಡಿ ಇದೆಲ್ಲ ಸ್ಮಾಲ್ ಲೆಟ್ರಲ್ಲಿ ಹಾಕಿ ಇಮೇಲ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅವರಿಗೆ ಸಬ್ಜೆಕ್ಟ್ನೆಲ್ಲ ಹಾಕಿ ಇಮೇಲನ್ನು ಮಾಡಿ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಏನಿದೆ, ಎಸ್ಪೆಷಲಿ ಫೀಸ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಹೇಳಬೇಕಾಗತ್ತೆ ಸೊ ದ್ಯಾಟ್ ಅವ್ರು ಏನು ಮಾಡ್ತಾರೆ, ಅದನ್ನು ರೆಕ್ಟಿಫೈ ಮಾಡಿ ಬೇಗನೆ ಸಾಲ್ವ್ ಮಾಡಿ ನಿಮ್ಮ ಅರ್ಜಿಯ ಪ್ರೊಸೆಸನ್ನು ಈಸಿ ಮಾಡ್ತಾರೆ. ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ May 4 ಇದೆ. ಸೊ ಬೇಗನೆ ಅರ್ಜಿಯನ್ನು ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಥರ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.